ಪರಿಷತ್ ಚುನಾವಣೆಯ ಫಲಿತಾಂಶ ನಿನ್ನೆಯಷ್ಟೇ ಹೊರಬಿತ್ತು. ಕಾಂಗ್ರೆಸ್ ನಾಯಕರು ಗೆಲುವಿನ ನಗೆ ಬೀರಿದ್ರೆ ಸೋಲಿನಲ್ಲೂ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಮತ್ತೊಂದು ಆಘಾತ. ಒಗ್ಗಟ್ಟು ಪ್ರದರ್ಶಿಸಬೇಕಾಗಿದ್ದಂತಹ ವಿಪಕ್ಷ ಶಾಸಕರು ಮೈತ್ರಿಗೆ ಕೈಕೊಟ್ರು. ಹೀಗಾಗಿ ಈಗ ದೋಸ್ತಿಗಳ ಮಧ್ಯೆ ಅಸಮಾಧಾನದ ಹೊಗೆಯಾಡ್ತಾ ಇದೆ. ಪರಿಷತ್ನಲ್ಲಿ ಅಡ್ಡ ಮತದಾನ, ಬಿಜೆಪಿ ಜೆಡಿಎಸ್ನಲ್ಲಿ ಕಂಪನ. 11 ಅಡ್ಡಗೆರೆ ದಾಟಿದವರಲ್ಲಿ ಯಾರ ಪಾಲು ಎಷ್ಟು? ದೋಸ್ತಿಗಳಲ್ಲೇ ಗೊಂದಲ. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಿನ್ನೆಯಷ್ಟೇ ಚುನಾವಣೆ ನಡೆಯಿತು. ಶಾಸಕರ ಮನದಾಳದ ಮಾತು ಸಂಜೆ 7 ಗಂಟೆಗೆ ಹೊರಬಿತ್ತು. ಕಾಂಗ್ರೆಸ್ನ 5, ಬಿಜೆಪಿಯ 2 ಅಭ್ಯರ್ಥಿಗಳು ಗೆಲುವಿನ ನಗೆ ಬೀರಿದ್ರು. ನಿನ್ನೆಯ ಈ ಫಲಿತಾಂಶ ರಾಜ್ಯ ರಾಜಕಾರಣದ ನಿರೀಕ್ಷೆಯಂತೆಯೇ ಆಗಿದೆ. ಆದರೆ ಅಚ್ಚರಿ ಎಂಬಂತೆ ರಾಜ್ಯ ಸರ್ಕಾರದ ವಿರುದ್ಧ ಒಗ್ಗಟ್ಟು ಪ್ರದರ್ಶಿಸಬೇಕಿದ್ದ ಬಿಜೆಪಿ ಜೆಡಿಎಸ್ ಶಾಸಕರು ಪಕ್ಷಕ್ಕೆ ಕೈಕೊಟ್ಟಿದ್ದಾರೆ. 11 ಶಾಸಕರು ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಮತ ಹಾಕಿದ್ದಾರೆ. ಇದು ರಾಜ್ಯ ಕಾಂಗ್ರೆಸ್ನಲ್ಲಿ ಆಂತರಿಕ ಕಲಹ ಇದೆ ಅಂತ ಸದಾ ದಾಳ ಉರುಳಿಸುತ್ತಿದ್ದ ದೋಸ್ತಿಗಳಿಗೆ ಮುಖಭಂಗವಾಗುವಂತೆ ಮಾಡಿದೆ. ಇನ್ನು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಸಂಖ್ಯಾಬಲ ಇಲ್ಲದಿದ್ರೂ ಜೆಡಿಎಸ್ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರು. ಹೀಗೆ ತಮ್ಮದೇ ಪಕ್ಷದ ಶಾಸಕರ ನಿಷ್ಠೆಯನ್ನ ಸತ್ವ ಪರೀಕ್ಷೆಗೆ ಒಳಪಡಿಸಿದ್ರು. ಆದರೆ 1-2 ಶಾಸಕರು ಅಡ್ಡ ಮತದಾನ ಮಾಡೋ ಬಗ್ಗೆ ಎಚ್ಡಿಕೆಗೆ ನಿರೀಕ್ಷೆ ಇತ್ತಂತೆ. ಆದರೆ ಮೂಲಗಳ ಮಾಹಿತಿ ಪ್ರಕಾರ 4-5 ಶಾಸಕರು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಅಡ್ಡ ಮತದಾನ ಮಾಡಿದ್ದಾರೆ. ಈ ಬೆಳವಣಿಗೆ ಎಚ್ಡಿಕೆಗೆ ಬೇಸರ ತರಿಸಿದೆ. ಹೀಗಾಗಿ ಕುಮಾರಸ್ವಾಮಿ ಅಡ್ಡ ಮತದಾನವನ್ನ ನಂಬಿಕೆ ದ್ರೋಹ ಅಂತಲೇ ವಿಶ್ಲೇಷಣೆ ಮಾಡ್ತಿದ್ದಾರೆ. ಅತಿಯಾಗಿ ನಂಬಿಕೆ ಇಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ಒಂದು ಸಂದೇಶ ಕೆಲವರು ಕೊಟ್ಟಿದ್ದಾರೆ. ನನ್ನ ಅತಿಯಾದ ನಂಬಿಕೆಯನ್ನು ಎಲ್ಲರ ಮೇಲೂ ಇಡ್ತೀನಿ, ಅದು ನಿಮ್ಮಲ್ಲಿ ಬಂದಿರತಕ್ಕಂಥ ಈ ಗುಣನ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ ಅಂತಕ್ಕಂಥ ಸಂದೇಶ ನೆನ್ನೆ ಫಲಿತಾಂಶ ನನಗೆ ವೈಯಕ್ತಿಕವಾಗಿ ಕೊಟ್ಟಿದೆ. JDS ಮತ್ತು ಕಾಂಗ್ರೆಸ್ ಅವರು ರೆಸಾರ್ಟ್ಗೆ ಕರ್ಕೊಂಡು ಹೋದರು. ನಾವು ರೆಸಾರ್ಟ್ಗೂ ಕರ್ಕೊಂಡು ಹೋಗಿಲ್ಲ. ನಾವು ಪೂರ್ತಿ ನಮ್ಮ ಶಾಸಕರ ಮೇಲೆ ವಿಶ್ವಾಸ ಆಯಿತು. ಆ ರೀತಿ ಒಡನಾಟ ಇತ್ತು ನಮ್ಮದೆಲ್ಲ ಶಾಸಕರ ಜೊತೆನೂ ಒಡನಾಟನೂ ಅದೇ ಥರ ಇತ್ತು. ನೆನ್ನೆನೂ ಕೂಡ ನೆನ್ನೆ ಎಲ್ಲನೂ ಕೂಡ ಆತ್ಮೀಯತೆ ಇತ್ತು. ಸಡನ್ನಾಗಿ ಆಗಿರೋವಂಥದ್ದು ಇದು ಕೂಡ ನಮಗೆ ಒಂಥರ ಆಶ್ಚರ್ಯ, ನಂಬಕ್ಕಾಗ್ತಾ ಇಲ್ಲ. ಸಹಜವಾಗಿ ಅವ್ರು ನೋವಾಗಿದ್ದಾರೆ. ಕುಮಾರಸ್ವಾಮಿ ಅವರಾಗಲಿ ನಾವಾಗಲಿ ಅಥವಾ ಕುಮಾರಸ್ವಾಮಿ ಅವರು ಚರ್ಚೆ ಮಾಡಿದಾಗ ಒಳ್ಳೆ ಉದ್ದೇಶ ಹಿಡ್ಕೊಂಡೆ ಇಬ್ಬರು ಕೂಡ ಕ್ಯಾಂಡಿಡೇಟ್ ಹಾಕೋಣ ಅಂತೇಳಿ ತೀರ್ಮಾನ ಮಾಡಿರುವಂಥದ್ದು. ಅವರೇನು ಏಕಾಂಗಿಯಾಗಿ ನಿರ್ಧಾರ ಮಾಡಿಲ್ಲ. ಪಾಪ ನಮ್ಮ ಜೊತೆ ಚರ್ಚೆ ಮಾಡೇನೆ ನೀವೇ ಅಭ್ಯರ್ಥಿ ಅಂತ ಹಾಕಿ ಅಂತ ಹೇಳಿದ್ರೆ, ಇಲ್ಲ ನೀವೇ ಹಾಕಿ ಕುಮಾರಸ್ವಾಮಿ ಅವರದ್ದು ನಾವೇ ಅವ್ರಿಗೆ ಹೇಳಿರ್ತಕ್ಕಂಥದ್ದು. ಹೀಗೆ ನೋವಿನಲ್ಲಿ ಒಂದಾದ ದೋಸ್ತಿಗಳ ನಡುವೆ ಅಡ್ಡ ಮತದಾನದ ಸಂಖ್ಯೆಯ ಗೊಂದಲ ಸೃಷ್ಟಿಯಾಗಿದೆ. ಒಟ್ಟು 11 ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋದು ಅಧಿಕೃತ ಮಾಹಿತಿ. ಆದರೆ ಈ ಸಂಖ್ಯೆಯಲ್ಲಿ ಬಿಜೆಪಿಯವರು ಎಷ್ಟು, ಜೆಡಿಎಸ್ನ ಶಾಸಕರು ಇನ್ನೆಷ್ಟು ಎನ್ನುವ ಪ್ರಶ್ನೆ ಎದ್ದಿದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ತಮ್ಮ ಪಕ್ಷದ 4 ಶಾಸಕರು ಅಡ್ಡ ಮತದಾನ ಮಾಡಿರೋದಾಗಿ ಹೇಳ್ತಿದ್ದಾರೆ. ಆದರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ದಳಪಡೆಯ 6-7 ಶಾಸಕರು ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅಂತಿದ್ದಾರೆ. ಮೈತ್ರಿ ನಾಯಕರ ನಡುವೆ ಅಂಕಿ ಸಂಖ್ಯೆಯ ಗೊಂದಲ ಇರೋದು ಇಲ್ಲಿ ಎದ್ದು ಕಾಣ್ತಿದೆ. 4 ಜನ ಮಾಡಿದ್ದಾರೆ. ಯಾರು ಅಂತಕ್ಕಂಥದ್ದು ಗೊತ್ತಾಗಿದೆ. ಅದು ಚರ್ಚೆಯಾಗಿದೆ. ಮತದಾನ ಆದಂಥ ಸಂದರ್ಭದಲ್ಲಿ JDS ಪಕ್ಷದಿಂದನೂ ಕೂಡ 6-7 ಅಡ್ಡ ಮತದಾನಗಳಾಗಿದ್ದಾವೆ. BJP ಇಂದಲೂ ಕೂಡ 5ಕ್ಕೂ ಕನಿಷ್ಠ 4-5 ಅಡ್ಡ ಮತಗಳು ಆಗಿದ್ದಾವೆ ಅನ್ನುವ ಮಾಹಿತಿ ನಮಗೂ ಕೂಡ ಸಿಕ್ಕಿರುವಂಥದ್ದು. ಬಿಜೆಪಿ ಜೆಡಿಎಸ್ ಮೈತ್ರಿ ಬಗ್ಗೆ ಕೆಲ ಶಾಸಕರ ಅಸಮಾಧಾನ. ಶಾಸಕರ ಅಡ್ಡ ಮತದಾನಕ್ಕೆ ಅನೇಕ ಕಾರಣಗಳನ್ನು ವಿಶ್ಲೇಷಣೆ ಮಾಡಲಾಗ್ತಿದೆ. ಈ ಪೈಕಿ ಮೈತ್ರಿ ಬಗ್ಗೆ ಶಾಸಕರಿಗೆ ಇರೋ ಅಸಮಾಧಾನ ಕೂಡ ಒಂದು. ಮೂಲಗಳ ಮಾಹಿತಿ ಪ್ರಕಾರ ಮುಂದಿನ ಚುನಾವಣೆಯಲ್ಲಿ ಮೈತ್ರಿ ಟಿಕೆಟ್ ಹಾಗೂ ರಾಜಕೀಯ ಭವಿಷ್ಯದ ಬಗ್ಗೆ ಆತಂಕ ಸೃಷ್ಟಿಯಾಗಿದೆ. ಮೈತ್ರಿಯ ಬಗ್ಗೆ ಕೆಲ ಶಾಸಕರು ಅಸಮಾಧಾನ ಹೊಂದಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಬದಲಾಗುತ್ತಿರುವ ರಾಜಕೀಯ ಸಮೀಕರಣಗಳ ಪ್ರಭಾವ ಅಡ್ಡ ಮತದಾನದ ಮೇಲೆ ಬಿದ್ದಿದೆ ಅನ್ನೋದು ರಾಜಕೀಯ ವಿಶ್ಲೇಷಣೆ. ಇದೇ ವಿಚಾರ ಮುಂದಿಟ್ಟು ಕಾಂಗ್ರೆಸ್ ನಾಯಕರು ದೋಸ್ತಿಗಳನ್ನ ತಿವಿಯುವ ಕೆಲಸ ಮಾಡ್ತಿದ್ದಾರೆ. ಬಹಳ ಸ್ಪಷ್ಟವಾಗಿ ಎದ್ದು ಕಾಣೋದು ಏನಪ್ಪಾ ಅಂದ್ರೆ ಬಿಜೆಪಿ ಮತ್ತೆ JDS ಅಲ್ಲಿ ನಾಯಕತ್ವದ ಕೊರತೆ ಇದೆ. ಬಿಜೆಪಿ ಅವರಿಗೆ ಮತ್ತೆ JDS ಅವರಿಗೆ ಅವರ ನಾಯಕತ್ವದಲ್ಲಿ ನಂಬಿಕೆ ಇಲ್ಲ. ಅವ್ರವ್ರ ಲೀಡರ್ಶಿಪ್ ಇರ್ಬೋದು ಅಥವಾ ಅಲ್ಲಿ ವೈಮನಸ್ಸು ಇರ್ಬೋದು, ಈ ಕಾರಣಗಳಿಂದ 2 ಪಕ್ಷಗಳು ಹಾಕ್ಲಿಕ್ಕೆ ಸಾಧ್ಯ ಆಗಿದೆ. ಬಂದಿದ್ದು JDS 4 ಬಂದಿದೆ, ಇಲ್ಲಿ ಸುಮಾರು 7 ಅಥವಾ ಬಂದಿರ್ಬೋದು. ಹಾಕಿದ ನಿಜ ಅದರಲ್ಲಿ ಏನು ಪ್ರಶ್ನೆ ಇಲ್ಲ.
ಹೀಗೆ ಹೇಳ್ತಿರೋ ಕಾಂಗ್ರೆಸ್ ಪರಿಷತ್ ಚುನಾವಣೆಯ ಪ್ರತಿಷ್ಠೆ ಗೆದ್ದಿದೆ. ಕಾಂಗ್ರೆಸ್ ಬೆಂಬಲಿಸಿದವರಿಗೆ ಮುಂದಿನ ಚುನಾವಣೆಗೆ ಟಿಕೆಟ್, ಬಿಜೆಪಿ ಜೆಡಿಎಸ್ನ ಶಾಸಕರ ಅಭಿವೃದ್ಧಿಗೆ ಅನುದಾನದ ಭರವಸೆ ಕೊಟ್ಟಿರೋ ಮಾತು ರಾಜಕೀಯ ಪಡಸಾಲೆಯಲ್ಲಿ ಹರಿದಾಡ್ತಿದೆ. ಕೇಸರಿ ದಳ ಶಾಸಕರಿಗೆ ಸಕಲ ರೀತಿಯಲ್ಲಿ ಸಹಾಯ ಹಸ್ತ ಭರವಸೆ ಕಾರಣಕ್ಕೆ ಕ್ರಾಸ್ ವೋಟಿಂಗ್ ಆಗಿರೋದಾಗಿ ಮೂಲಗಳು ಹೇಳ್ತಿವೆ. ಪರಿಷತ್ ಪ್ರತಿಷ್ಠೆಯ ಕದನದಲ್ಲಿ ಕಾಂಗ್ರೆಸ್ ಗೆದ್ದು ಬೀಗಿದೆ. ರಾಜ್ಯ ಕಾಂಗ್ರೆಸ್ನೊಳಗೆ ಆಂತರಿಕ ಕಲಹ ಅಂತಿದ್ದ ವಿಪಕ್ಷಗಳಲ್ಲಿ ದೊಡ್ಡ ಬಿರುಕು ಇರೋದು ಬಟಾ ಬಯಲಾಗಿದೆ. ಮೈತ್ರಿಯೊಳಗಿನ ಅಸಮಾಧಾನ, ಗೊಂದಲ ಹಾಗೂ ಪಕ್ಷದ ಮೇಲಿನ ಬೇಸರದ ಬಗ್ಗೆ ಸದ್ಯ ರಾಜಕೀಯ ವಿಶ್ಲೇಷಣೆ ನಡೆಯುತ್ತಿದೆ. ಬ್ಯೂರೋ ರಿಪೋರ್ಟ್, TV9.